ನೋಡಿ ಫ್ರೆಂಡ್ಸ್, ಈಗ ಎದ್ಬಿಟ್ಟು ಫಸ್ಟು ಕುಡಿಯೋದಕ್ಕೆ ಬಿಸಿನೀರು ಇಟ್ಟಿದ್ದೀನಿ. ಖಾಲಿ ಹೊಟ್ಟೆಗೆ ಬಿಸಿನೀರು ಕುಡಿದ್ರೆ ಒಳ್ಳೆಯದು. ಡೈಲಿ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ಪಕ್ಕದಲ್ಲಿ ಹಾಗೆ ದೋಸೆ ಹಂಚಿಟ್ಕೊಂಡಿದ್ದೀನಿ. ದೋಸೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ರವೆ ದೋಸೆಗೆ ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಟ್ನಿಗೆ ಕಾಯಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಕಡಲೆ ಬೀಜ ಎಲ್ಲ ಹಾಕಿ ರೆಡಿ ಮಾಡಿ ದೋಸೆ ಹಾಕ್ಕೊಟ್ಟಿದ್ದೀನಿ. ಈಗ ಅವರಪ್ಪ ಚಿಕ್ಕವಳಿಗೆ ತಿನ್ನಿಸ್ತಾ ಇದ್ದಾರೆ. ಚಿಕ್ಕವಳು ಬೆಳಗ್ಗೆ ಹೊತ್ತು ತಿನ್ನಲ್ಲ, ಅವರಪ್ಪನೇ ತಿನ್ನಿಸ್ಬೇಕು. ದೊಡ್ಡವಳು ಮಾತ್ರ ಅವಳೇ ತಿನ್ಕೊತಾಳೆ. ಅವಳೇ ತಿಂತಾ ಇದ್ದಾಳೆ, ಅವಳದೇನು ತೊಂದರೆ ಇಲ್ಲ. ಚಿಕ್ಕವಳು ಮಾತ್ರ ಬೆಳಗ್ಗೆ ಹೊತ್ತು ಮಾತ್ರ ಅವ್ರ ಅಪ್ಪನ ಕೈಲೇ ತಿನ್ನಿಸ್ಕೊತಾಳೆ. ನಾಷ್ಟ ತಿಂದಮೇಲೆ ಇವರಿಬ್ರಿಗೂ ತಲೆ ಬಾಚಬೇಕೀಗ. ರವೆ ದೋಸೆ ತಿನ್ನಿಸ್ತಾ ಇದ್ದೀನಿ. ಈಗ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ತಲೆ ಬಾಚ್ಕೊಡು ಅಂತ ಬಂದಿದ್ದಾಳೆ. ಇವಾಗ ತಲೆ ಬಾಚ್ಕೊಟ್ಬಿಡ್ಬೇಕು. ಇವಾಗ ಅವಳು ಕೂತಿದ್ದಾಳೆ ರೆಡಿಯಾಗಿ. ಫೋನು ನಮ್ಮ ಯಜಮಾನ್ರ ಕೈ ಕೊಟ್ಬಿಟ್ಟು ತಲೆ ಬಾಚ್ಕೊಡಕ್ಕೆ ಹೋಗ್ತೀನಿ. ಇವಾಗ ಇಬ್ರಿಗೂ 2 ಜಡೆ ಹಾಕಬೇಕು ಫ್ರೆಂಡ್. ನೋಡಿ, ಚಿಕ್ಕೆಲ್ಲ ಬಿಡಿಸ್ಕೊಂಡು ಕೂತಿರ್ತಾಳೆ ರೆಡಿಯಾಗಿ. 2 ಜಡೆ ಹಾಕ್ಕೊಡೋದಷ್ಟೇ. ಹೆಲ್ಪ್ ಏನಾದರೂ ಬೇಕಂದರೆ ಮಾಡ್ತಾರೆ, ವೀಡಿಯೋ ಮಾಡಿಕೊಡ್ತಾರೆ ನಮ್ಮ ಹಸ್ಬೆಂಡು. ಅಡುಗೆಗೆ ಏನಾದರೂ ಬೇಕಾದರೆ ಹೆಲ್ಪ್ ಮಾಡಿಕೊಡ್ತಾರೆ. ಆಗಲ್ಲ ಅಂತ ಏನು ಹೇಳಲ್ಲ, ಟೈಮ್ ಇದ್ದರೆ ಮಾಡಿಕೊಡ್ತಾರೆ ಅವರು. 9:30 ಅಷ್ಟೊತ್ತಿಗೆ ಕೆಲ್ಸಕ್ಕೆ ಹೋಗಬೇಕು. ಇವ್ರಿಗೆ 8:30 ಅಷ್ಟೊತ್ತಿಗೆ ಸ್ಕೂಲ್ ಬಿಡಬೇಕು. ಅಷ್ಟೊತ್ತಿಗೆ ರೆಡಿ ಮಾಡಿಬಿಟ್ಟು ಕೊಡ್ತೀನಿ. ಕರ್ಕೊಂಡೋಗಿ ಬಿಟ್ಟು ಬಂದುಬಿಟ್ಟು ಅವರು ಸ್ನಾನ ಮಾಡಿಬಿಟ್ಟು, ಇವತ್ತು ಸೋಮವಾರ ಆಗೋದ್ರಿಂದ ಪೂಜೆ ಮಾಡಬೇಕು. ಇವ್ರಿಗೆ ರೆಡಿ ಮಾಡಿಬಿಟ್ಟು ನಾನು ಮನೆ ಕ್ಲೀನ್ ಮಾಡ್ಕೊಬೇಕು, ಮನೆ ಒರೆಸ್ಬೇಕು. ರೆಡಿ ಮಾಡಿಕೊಟ್ರೆ ಅವ್ರು ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಂದುಬಿಡ್ತಾರೆ. ಚಿಕ್ಕವಳು ಕೂತಿದ್ದಾಳೆ, ತಲೆ ಬಾಚ್ಕೊಳ್ಳೋಕ್ಕೋಸ್ಕರ ತಲೆ ಬಾಚ್ಕೊಟ್ಬಿಡ್ತೀನಿ. ನೋಡಿ, ರೆಡಿ ಮಾಡಿದ್ದಾಯಿತು. ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಇವಾಗ ಗಾಡೀಲಿ ಕರ್ಕೊಂಡೋಗ್ತಾರೆ. ಇಲ್ಲಿಂದ ಹತ್ರನೇ 10 ನಿಮಿಷ ಆಗುತ್ತೆ. ಅಂದರೆ ಮೇನ್ ರೋಡನ್ನು ದಾಟಬೇಕು. ಅದಕ್ಕೆ ಕರ್ಕೊಂಡೋಗಿ ಅವರೇ ಬಿಟ್ಟು ಬರ್ತಾರೆ. ಬರಬೇಕಾದ್ರೆ ಜೊತೇಲಿ ಫ್ರೆಂಡ್ಸ್ ಇರ್ತಾರೆ. ದೊಡ್ಡ ಮಕ್ಕಳೆಲ್ಲ ಬರ್ತಾರೆ ಈ ಸೈಡೇ, ಅವ್ರ ಜೊತೇಲಿ ಬರ್ತಾರೆ. ನಾನೇನು ಹೋಗೋದಿಲ್ಲ ಕರ್ಕೊಂಬರೋಕ್ಕೆ. ನಾನು ಇವ್ನು ನೋಡ್ಕೊಂಡಿರ್ಬೇಕಲ್ಲ, ಅದಕ್ಕೆ ಮನೆಯಲ್ಲೇ ಇರ್ತೀನಿ. ಹೊರಟ್ರು, ಸ್ಕೂಲ್ಗೆ ಹೋದ್ರು. ಇವನು ನೋಡಿ ಇನ್ನೂ ಮಲಗಿದ್ದಾನೆ. ಒಂದೊಂದು ದಿನ ಅವ್ರ ಅಕ್ಕವ್ರು ಹೋಗೋಕ್ಕೆ ಮುಂಚೆನೇ ಎದ್ಬಿಡ್ತಾನೆ. ಇವತ್ತಿನ್ನೂ ನಿದ್ದೆ ಮಾಡ್ತಾಯಿದ್ದಾನೆ. ಸೌಂಡ್ ಏನಿಲ್ಲ ಅಂದರೆ ಒಂದು 9 ಗಂಟೆ 9:30ವರೆಗೂ ಮಲಗಿರ್ತಾನೆ. ಎದ್ದೇಳೋಷ್ಟೊತ್ತಿಗೆ ಮನೆ ಮಲಗಿದ್ದು ಎದ್ದಿದ ತಕ್ಷಣ ಹಿಂಗೆ ಬಾಟ್ಲಲ್ಲಿ ಹಾಲು ಕೊಡಬೇಕು. ಇಲ್ಲಾಂದರೆ ಅಳ್ತಾನೆ ಇರ್ತಾನೆ, ಬಿದ್ದು ಒದ್ದಾಡ್ತಾನೆ. ಇವನಿನ್ನೂ ಬಾಟ್ಲಲ್ಲಿ ಹಾಲು ಕುಡಿಯೋದೇ ಬಿಟ್ಟಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಗ್ಲಾಸಲ್ಲಿ ಕುಡಿಯೋದೇ ಇಲ್ಲ ಅವನು, ಬಾಟ್ಲಲ್ಲೇ ಕುಡಬೇಕು ಅವನಿಗೆ. ಏನು ಈಗ ಎದ್ದಿದ್ದಾನೆ ಫ್ರೆಂಡ್, ಮಲಗಿದ್ದು. ಅದಕ್ಕೇ ಈ ಥರ ಆಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನೇ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾನೆ. ಕುಡಿದ್ಬಿಟ್ಟು ಅಲ್ಲೇ ಬಾಟ್ಲು ಬಿಸಾಕ್ಬಿಟ್ಟ. ಈಗ ನಾನು ಮನೆ ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮನೆ ಒರೆಸ್ಕೊಬೇಕು. ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡಿ ಮನೆ ಒರೆಸ್ಕೊಟ್ಬಿಟ್ರೆ ಪೂಜೆ ಮಾಡಿ ಹೋಗ್ತಾರೆ ಅವರು. ಅಷ್ಟೊತ್ತಿಗೆ ಮನೆ ಕ್ಲೀನ್ ಮಾಡಿ ಕೊಟ್ಬಿಡ್ತೀನಿ. ನೋಡು ಮಗ ನೋಡಿ ಇಲ್ಲಿ ಹಾಲು ಕುಡ್ದ ಮಲ್ಕೊಂಡು ಈಗ ಒದ್ದಾಡ್ತಾ ಇದ್ದಾನೆ. ನೋಡಿ, ಈಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ. ಮನೆಯೆಲ್ಲ ಸಹ ಒರೆಸ್ಕೊಟ್ಟಿದ್ದೀನಿ ಕ್ಲೀನಾಗಿ. ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ದೀಪ ಎಲ್ಲ ಹಚ್ಚಿ ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿದ್ದಾರೆ. ಈ ಥರ ಇದೆ ನಮ್ಮ ಮನೆ ದೇವ್ರ ಫೋಟೋ. ಎಲ್ಲ ಫೋಟೋಗಳಿಗೂ ಹೂವು ಇಟ್ಕೊಂಡ್ಬರ್ತಾ ಇದ್ದಾರೆ.
ನಾನು ಇವತ್ತು ನೋಡಿ ಈ ಥರ ಬಾಗಿಲು ತೊಳೆದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಸ್ಟಾರ್ ಹಾಕ್ಕೊಂಡಿದ್ದೀನಿ. ಈ ಥರ ಇದೆ ಮನೆ ರಂಗೋಲಿ. ಅವರಪ್ಪ ಪೂಜೆ ಮಾಡಿಕೊಂಡ್ರೆ ಪೂಜೆ ಮುಗಿಸ್ಕೊಂಡ್ರು. ನಾಷ್ಟ ಮಾಡೋಕೆ ಹಾಕ್ಕೊಟ್ಟಿದ್ದೀನಿ. ನಾಷ್ಟ ಮುಗಿಸ್ಕೊಂಡು ಅವ್ರು ಹೊರಟ್ಮೇಲೆ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೇಕು. ನಾವು ನಾಷ್ಟ ತಿನ್ಕೊಂಡು ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ. 9:30 ಅಷ್ಟೊತ್ತಿಗೆ ಹೊರಟ್ಬಿಡ್ತಾರೆ ಅವರು ಕೆಲಸಕ್ಕೆ. ನೋಡಿ ಅವನು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ಅವರಪ್ಪನ ಜೊತೆಲಿ ದೋಸೆ ತಿಂತಾಯಿಲ್ಲ. ಅವನು ಹಾಲು ಕುಡ್ತಿದ್ನಲ್ಲ, ಅದಕ್ಕೆ ದೋಸೆ ತಿಂತಾಯಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಕೊಟ್ರೆ ತಿನ್ಕೊತಾನೆ ಅವನೇನೆ ಟಿ ವಿ ನೋಡಿಕೊಂಡು. ಇದೆ ಸತ್ತು ಕೆಳಗೆ ತಿನ್ನು ತಿನ್ನಮ್ಮ. ನಾಷ್ಟ ತಿನ್ಕೊಂಡು ಅವರು ಕೆಲ್ಸಕ್ಕೆ ಹೊರಟ್ರು. ನೋಡಿ ಫ್ರೆಂಡ್, ಇವಾಗ ನಾನು ನಾಷ್ಟ ಮಾಡಕ್ಕೆ ಕೂತಿದ್ದೀನಿ. ರವೆ ದೋಸೆ ಹಾಕ್ಕೊಂಡು ತಿಂತಾ ಇದ್ದೀನಿ ಇವಾಗ ನಾನು. ಟೈಮ್ ಬಂದು 10 ಗಂಟೆ ಆಗಿದೆ. ಅವನು ಅರ್ಧಂಬರ್ಧ ತಿಂದಿದ್ದಾನೆ. ನಾನೊಂದು ಸ್ವಲ್ಪ ತಿನ್ನಿಸ್ಬೇಕು. ತಿನ್ನಿಸ್ಬಿಟ್ಟು ಬಟ್ಟೆ ಒಗೆಯೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಬಟ್ಟೆ ನೆನೆಸಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್, ಈಗ ನಾಷ್ಟ ತಿಂದಿದ್ದಾಯಿತು. ನಾಷ್ಟ ಮುಗಿಸ್ಕೊಂಡು ಮತ್ತೆ ಎಲ್ಲ ಪಾತ್ರೆಗಳು ತೊಳೆದು ಹಾಕಿದ್ದೀನಿ ಕ್ಲೀನ್ ಮಾಡಿ. ಈಗ ಸ್ನಾನಕ್ಕೆ ನೀರಿಟ್ಟಿದ್ದೀನಿ. ಸ್ನಾನಕ್ಕೆ ನೀರಿಟ್ಬಿಟ್ಟು ನೀರು ಕಾಯೋ ಅಷ್ಟೊತ್ತಿಗೆ ಬಟ್ಟೆ ನೆನೆಸಿದ್ದೆ. ಅದು ಒಂದು ಬಕೆಟ್ ಬಟ್ಟೆ ನೆನೆಸಿದ್ದೀನಿ. ಅದು ಒಗ್ದಾಕ್ಬಿಡ್ಬೇಕು. ನಾಳೆಗೆ ಅಂದರೆ ಜಾಸ್ತಿ ಆಗಿಬಿಡುತ್ತೆ. ಡೈಲಿ ಸ್ವಲ್ಪ ಒಗ್ದಾಕ್ಕೊಬಿಡ್ತೀನಿ. ಇವಾಗ ಇವನೊಬ್ಬನೇ ಆಟಾಡ್ಕೊತಾ ಇದ್ದಾನೆ. ಅವ್ರ ಅಕ್ಕ ಬರೋವರೆಗೂ ಅವನೊಬ್ಬನೇ. ಸರಿ ಫ್ರೆಂಡ್, ಬಟ್ಟೆ ಒಗೆದ್ಬಿಟ್ಟು ಮತ್ತೆ ಸಿಗ್ತೀನಿ. ಬಟ್ಟೆ ಒಗ್ದಿದ್ದಾಯಿತು ಫ್ರೆಂಡ್ಸ್. ಇವಾಗ ಇದನ್ನು ತಗೊಂಡು ಮೇಲ್ಗಡೆ ಹೋಗ್ಬೇಕು ಟೆರೆಸ್ಗೆ ಒಣಗಾಕೋಕ್ಕೆ. ಬಾ. ನಾನು ಟಿ ವಿ ನೋಡ್ತಾ ಇದ್ದೆ ಎಷ್ಟೊತ್ತು. ಮನೆ ಟೆರೆಸ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಬಿಸಿಲಿಗೆ ಏನು ಕಾಣಿಸಲ್ಲ ಫ್ರೆಂಡ್ಸ್. ನೋಡಿ, ಬಟ್ಟೆ ಒಗ್ದಾಕಿದ್ದೀನಿ. ಬಿಸಿಲು ಚೆನ್ನಾಗಿದೆ, ಬೇಗ ಹರ್ಕೊಂಬಿಡುತ್ತೆ. ಕೆಳಗಡೆ ಹೋಗ್ತಾ ಇದ್ದೀನಿ. ನೋಡಿ, ಕೆಳಗಡೆ ಹೋಗ್ಬಿಟ್ಟು ಈಗ ನೀರು ಕಾದಿದ್ದಾವೆ. ಫಸ್ಟ್ ಇವನಿಗೆ ಫ್ರೆಂಡ್ಸ್, ಈಗ ಸ್ನಾನ ಮುಗಿಸ್ಕೊಂಡು ಬಂದೆ. ನನ್ನ ಸ್ಕಿನ್ಗೆ ಯಾವ ಕ್ರೀಮ್ ಹಾಕ್ತೀನಿ ನೋಡಿ. ಪಾನ್ಸ್ ವೈಟ್ ಬ್ಯೂಟಿ ಅಂತ. ಬೇರೆ ಏನು ಹಾಕಲ್ಲ ಫ್ರೆಂಡ್, ಇದು ಕ್ರೀಮ್ ಒಂದು ಹಾಕ್ತೀನಿ ಅಷ್ಟೇ. ಸ್ಟಿಕ್ಕರ್ ಇಟ್ಕೊತೀನಿ. ಪೌಡ್ರೆಲ್ಲ ಏನೂ ಹಾಕಲ್ಲ, ಕ್ರೀಮ್ ಒಂದು ಹಾಕ್ಕೊತೀನಿ ನೋಡಿ. ಕಾಣಿಸ್ತಾ ಇದೆ. ಇದಕ್ಕೆ ಸ್ಟಿಕ್ಕರ್ ಇಟ್ಕೊಂಡು ಸ್ಟಿಕ್ಕರ್ ಇಟ್ಕೊಂಡ್ಬಿಡ್ತೀನಿ.
ಇದು ಕುಂಕುಮ ಇಟ್ಕೊಂಬಿಟ್ರೆ ಮುಗೀತು ನನ್ನ ಮೇಕಪ್, ಇನ್ನೇನಿಲ್ಲ. ಇಷ್ಟೇ ಫ್ರೆಂಡ್ಸ್. ಅಷ್ಟೇ, ನನ್ನ ಮೇಕಪ್ ಮುಗೀತು. ನೋಡಿ ಹೇಗೆ ಕಾಣಿಸ್ತಿದೆ ಹೇಳಿ. ನೋಡಿ ಇಲ್ಲಿದ್ದಾನೆ, ರೆಡಿ ಆಗಿಬಿಟ್ಟು ಅವನಿಗೆ ಸ್ನಾನ ಮಾಡಿ ರೆಡಿ ಆದ. ಗೊಂಬೆ ನೋಡ್ತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಮನೆ ಹತ್ರನೇ ಇದೆ, ಪಕ್ಕದಲ್ಲೇ ಶಿವನ ದೇವಸ್ಥಾನ. ಇದೇ ನೋಡಿ ನಮ್ಮ ಮನೆ ಹತ್ರ ಇರೋ ಶಿವನ ದೇವಸ್ಥಾನ. ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 1/4 ಗಂಟೆ ಆಗುತ್ತೆ ಅಷ್ಟೇ. ನಾನು ನಮ್ಮ ಯಜಮಾನ್ರು ಬಂದ್ವಿ. ದೇವಸ್ಥಾನ ಕ್ಲೋಸ್ ಆಗಿತ್ತು, ಪ್ರಸಾದ ಸಿಕ್ತು. ಹೆಂಗೋ ದೇವ್ರ ಪ್ರಸಾದ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಬರ್ತಾಯಿದ್ದೀವಿ. ನೋಡಿ ಹೂವು ಹಾಕ್ಕೊಂಡಿದ್ದೀನಿ. ಇವತ್ತೇ 1 kg ಕೊಟ್ಟಿದ್ದಾರೆ, ಜಾಸ್ತಿ ಏನು ತಂದಿಲ್ಲ. ಇವತ್ತು 1 kg ಕೊಟ್ಟಿದ್ದಾರೆ. ಕಟ್ ಮುಗಿಸೋದು, 1-2 ಅವರ್ ಕಟ್ ಮುಗಿಸ್ತೀನಿ. ಮಕ್ಕಳು ಬರೋ ಟೈಮ್ ಆಯ್ತು ಇವಾಗ, ಇನ್ನೂ ಬಂದಿಲ್ಲ. 3 ಗಂಟೆಗೆ ಬಿಡ್ತಾರೆ, 3:15 ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ. ನೋಡಿ ಫ್ರೆಂಡ್ಸ್, ಸ್ಕೂಲಿಂದ ಬಂದರು ಮಕ್ಳು ಇವಾಗ. ನೋಡಿ ಇವನು ಹೋಗಿ ಎಲ್ಲ ವಿಚಾರಿಸ್ಕೊತಾ ಇದ್ದಾನೆ. ಸ್ಕೂಲಲ್ಲಿ ಚಿಕ್ಕಿ ಕೊಡ್ತಾರೆ ಚಿಕ್ಕವಳಿಗೆ, ಅದನ್ನ ಇವನೇ ಕೇಳೋದು, ನನಗೆ ಕೊಡು ನನಗೆ ಕೊಡು ಅಂತ. ಇವ್ರಿಗೆ ನೋಡಿ ಒಂದು ಚಾಕ್ಲೇಟ್ ತಿಂದ ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡವಳೆ. ನನಗೇನು ತಿಂಡಿ ತಗೊಟ್ಟಿಲ್ಲ, ಅವನಿಗೆ ತಗೊಟ್ಟಿದ್ಯಾ ಅಂತ ಕೇಳ್ತಾ ಇದ್ದಾಳೆ. ಅಂಗಡಿ ತಿಂಡಿ ತಿನ್ನೋದು ಜಾಸ್ತಿ ಫ್ರೆಂಡ್ ಇವಳು, ಚಿಕ್ಕವಳು. ಬಂದಿದ ತಕ್ಷಣ ಚಾಕ್ಲೇಟ್ ಹುಡುಕ್ತಾ ಇದ್ದಾಳೆ ಮನೇಲಿ. ಈಗ ಇವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ಆಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್, ಇಷ್ಟು ಕಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಇದೆ, ಕಟ್ ಮುಗಿಸ್ಬೇಕು. ಈಗ ನನ್ನ ಮಗ ಮಲಗಿದ್ದಾನೆ ನೋಡಿ, ಗರ್ಕೆ ಹೊಡಿತಾ ಇದ್ದಾನೆ. ಇನ್ನು ಎದ್ದೇಳೋ ಅಷ್ಟೊತ್ತಿಗೆ ನಾನು ಹಾಲು ಕಾಯಿಸಿಡಬೇಕು. ಇದಕ್ಕೆ ಫ್ರಿಜ್ಜಿಂದ ಹಾಲು ತೊಗೊತಾ ಇದ್ದೀನಿ. ಇನ್ನು ಅರ್ಧ kg ಹೂವು ಇದೆ. ಹಾಲು ಕಾಯಿಸಿಟ್ಬಿಟ್ರೆ ಅವನು ಎದ್ದೇಳೋ ಅಷ್ಟೊತ್ತಿಗೆ ಸ್ವಲ್ಪ ತಣ್ಣಗಾಗುತ್ತೆ. ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ, ಮಿಕ್ಕಿದ್ದು ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಅವರಿಬ್ಬರು ಆಚೆ ಆಟ ಆಡೋಕ್ಕೆ ಹೋಗಿದ್ದಾರೆ ಫ್ರೆಂಡ್ಗಳ ಜೊತೆಲಿ, ಇಟ್ಬಿಟ್ಟೆ. ನೋಡಿ ಚೆನ್ನಾಗಿ ಗರ್ಕೆ ಹೊಡಿತಾ ಇದ್ದಾನೆ. ಮನೆ ಕಸ ಗುಡಿಸ್ಕೊಬೇಕು. ಸ್ವಲ್ಪ ಇದೆ, ಹೂವು ಕಟ್ ಮುಗಿಸ್ಬಿಟ್ರೆ ಆಗುತ್ತೆ. ಇನ್ನೊಂದು ಅರ್ಧ ಅವರಲ್ಲಿ ಮುಗಿಸ್ತೀನಿ. ನೋಡಿ ಕಟ್ಟಿದ್ದೀನಿ. ಇವರಿಬ್ಬರು ಆಚೆ ಆಟ ಆಡೋಕ್ಕೆ ಹೋಗಿದ್ದಾರೆ, ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಅಲ್ಲಿ ಆಟ ಆಡ್ತಾ ಇದ್ದಾಳೆ ಚಿಕ್ಕವಳು. ಸರಿ ಫ್ರೆಂಡ್ಸ್, ಹೂವು ಕಟ್ಟಿದ್ದಾಯಿತು. ಹೂವು ಕಟ್ಬಿಟ್ಟು ಇವಾಗ ಮನೆಯೆಲ್ಲ ಕಸ ಗುಡಿಸಿ ಕ್ಲೀನಾಗಿ ಇಟ್ಟಿದ್ದೀನಿ. ಪಾತ್ರೆ ತೊಳ್ಕೊಬೇಕು ಇವಾಗ. ಅವಳು ಮುಖ ತೊಳ್ಕೊತಾ ಇದ್ದಾಳೆ ಚಿಕ್ಕವಳು. ದೊಡ್ಡವಳು ತಲೆ ಬಾಚ್ಕೊಂಡು ಮೇಕಪ್ ಮಾಡ್ಕೊತಾ ಇದ್ದಾಳೆ. ನೋಡಿ, ಅಡುಗೆ ಸ್ಟಾರ್ಟ್ ಮಾಡ್ಕೊಬೇಕು. ಇನ್ನೂ ತಿನ್ನೋದು ಲೇಟ್ ಅಲ್ವಾ, 10 ಗಂಟೆಗೆ ನಮ್ಮ ಊಟ ಡೈಲಿ. ಅಡುಗೆ ಒಂದು 7:30 8 ಗಂಟೆಗೆ ಸ್ಟಾರ್ಟ್ ಮಾಡ್ಕೊತೀನಿ.
ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬರ್ತಾರೆ. ನೋಡಿ ಫ್ರೆಂಡ್, ಇವಾಗ ಬಂದಿದ್ದಾರೆ ನಮ್ಮ ಯಜಮಾನ್ರು ಕೆಲಸದಿಂದ. ಕಾಫಿ ಮಾಡ್ಬೇಕು ಇವಾಗ ಅವ್ರಿಗೆ. ಕಾಫಿ ಕುಡಿದ್ಬಿಟ್ಟು ಆಮೇಲೆ ನಾ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ಮಕ್ಕಳೆಲ್ಲ ಅವ್ರ ಅಪ್ಪನ ಜೊತೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಇವಾಗ ನಾನು ಹಾಲು ತಗೊಳಕ್ಕೆ ಬಂದಿದ್ದೀನಿ. ಇವಾಗ ಹಾಲು ಕಾದಿದೆ. ಇವಾಗ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಕಾದಿದೆ ನೋಡಿ. ಹಂಗೆ ಚಪಾತಿ ಮಾಡೋಕ್ಕೆ ಹಸಿಟ್ಟು ಕಲಿಸ್ಕೊಬೇಕು. ನೀರೆಲ್ಲ ಹಾಕಿದ್ದೀನಿ. ಇವತ್ತು ಮುದ್ದೆ ಮಾಡಲ್ಲ ಫ್ರೆಂಡ್ಸ್, ಚಪಾತಿನೇ ಮಾಡ್ತಾಯಿದ್ದೀನಿ. ಮುದ್ದೆ ಬೇಡ ಅಂದರು. ಕ್ಯಾಪ್ಸಿಕಮ್ ತಂದಿದ್ದಾರೆ. ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಗೊಜ್ಜು ಮಾಡಿಬಿಟ್ಟು ಚಪಾತಿ ಮಾಡ್ತೀನಿ. ಮಧ್ಯೆ ಅವಾಗವಾಗ ಯಾವತ್ತಾದರೂ ಒಂದೊಂದು ದಿನ ಚಪಾತಿನೂ ಮಾಡ್ಕೊತೀನಿ. ಇವತ್ತು ಕ್ಯಾಪ್ಸಿಕಮ್ ತಂದ್ರಲ್ಲ, ಅದಕ್ಕೋಸ್ಕರ ಚಪಾತಿ ಮಾಡಿಬಿಟ್ಟು ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಮಾಡೋಕ್ಕೆ ಹಸಿಟ್ಟು ಕಲಸಿಟ್ಟಿದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕ್ಯಾಪ್ಸಿಕಮ್ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಕ್ಯಾಪ್ಸಿಕಮ್ ಕಟ್ ಮಾಡ್ಕೊತಾ ಇದ್ದಾರೆ. ಕ್ಯಾಪ್ಸಿಕಮ್ ಕಟ್ ಮಾಡಾದ್ಮೇಲೆ ಪಲ್ಯ ಮಾಡ್ಕೊತೀನಿ. ಬಟಾಣಿ ಬಿಡಿಸ್ಕೊತಾ ಇದ್ದಾಳೆ ನಮ್ಮ ಮಗಳು, ಹೆಲ್ಪ್ ಮಾಡ್ತಾಳೆ. ಇವ್ನು ಕೂತ್ಕೊಂಡು ಗೊಂಬೆ ನೋಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ನಾನಿಲ್ಲಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊತೀನಿ. ಈಗ ಸ್ವಲ್ಪ ಆಚೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ ಗಾಡೀಲಿ. ನಾನು, ನಮ್ಮ ಯಜಮಾನ್ರು, ನನ್ನ ಮಗ. ನಮ್ಮ ಮಗಳನ್ನ ಮನೆಯಲ್ಲೇ ಬಿಟ್ಟಿದ್ದೀವಿ. ಇವ್ರಿಗೂ ಪಾನಿಪುರಿ ತಂದ್ಕೊಟ್ವಿ ನೋಡಿ ಫ್ರೆಂಡ್, ತಿಂತಾ ಇದ್ದಾರೆ. ಇವ್ರು ಕರ್ಕೊಂಡೋಗಿರಲಿಲ್ಲ, ಎಲ್ಲರೂ ಏನಕ್ಕೆ ಹೋಗೋದು ಅಂದ್ಬಿಟ್ಟು ಮನೆಗೆ ತಂದ್ಕೊಟ್ಟಿದ್ದೀವಿ. ಇಬ್ಬರು ಕೂತ್ಕೊಂಡು ತಿಂತಾ ಇದ್ದಾರೆ. ನೋಡಿ ಫ್ರೆಂಡ್, ಅಲ್ಲಿಂದ ಬಂದು ಅವ್ರಿಗೆ ಪಾನಿಪುರಿ ಹಾಕ್ಕೊಟ್ಬಿಟ್ಟು ಇವಾಗ ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡೋಕ್ಕೆ ಬಂದಿದ್ದೀನಿ. ಸೈಡಲ್ಲಿ ಚಪಾತಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಚಪಾತಿ ಮಾಡೋ ಅಷ್ಟೊತ್ತಿಗೆ ಪಲ್ಯನೂ ರೆಡಿ ಆಗುತ್ತೆ. ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ ಆಮೇಲೆ ಕ್ಯಾಪ್ಸಿಕಮ್ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ ಎಲ್ಲ ಏನೂ ಹಾಕಿಲ್ಲ ಫ್ರೆಂಡ್ಸ್. ಇದಕ್ಕೆ ನಾನು ಸಾಂಬಾರು ಪುಡಿನೇ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮು ಗ್ರೀನ್ ಕಲರ್ ಇರುತ್ತೆ, ಹಸಿಮೆಣ್ಸಿನ್ಕಾಯಿ ಗ್ರೀನ್ ಕಲರ್ ಇರುತ್ತೆ. ಮಕ್ಕಳಿಗೆ ತಿನ್ನೋಕೆ ಗೊತ್ತಾಗಲ್ಲ, ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಸಾಂಬಾರು ಪುಡಿನೇ ಹಾಕ್ಕೊಂಬಿಡ್ತೀನಿ, ತಿನ್ಕೊತಾರೆ ಅವಾಗ. ಈ ಕಡೆ ಚಪಾತಿ ಬೇಯಿಸ್ತಾ ಇದ್ದೀನಿ. ಚಪಾತಿ ಮಾಡಿದ್ದಾಯಿತು ಫ್ರೆಂಡ್ಸ್. ಇವಾಗ ಎಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ. ಎಲ್ಲ ಒಂದೊಂದು ಕಡೆ ಕೂತ್ಕೊಂಡು ತಿಂತಾ ಇದ್ದಾರೆ. ಇವನು ಮಾತ್ರ ತಿಂದಿಲ್ಲ, ಆಟ ಆಡ್ತಾ ಇದ್ದಾನೆ. ಪಾನಿಪುರಿ ತಿಂದಿದ್ದ. ಇವರು ಎಲ್ಲ ಪಾನಿಪುರಿ ತಿಂದವರು ಒಂದೊಂದು ಚಪಾತಿ ಹಾಕ್ಸ್ಕೊಂಡು ತಿಂತಾ ಇದ್ದಾರೆ ಅಷ್ಟೇ. ಎಲ್ಲರದ್ದು ಊಟ ಆಯಿತು ಫ್ರೆಂಡ್ಸ್. ಈಗ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಅಡುಗೆ ಮನೆಯೆಲ್ಲ. ಸಿಂಕಲ್ಲಿರೋ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನನ್ನ ಮಗನಿಗೆ ಹಾಲು ಕಾಯ್ಸೋಕ್ಕಿಟ್ಟಿದ್ದೀನಿ. ಶೆಲ್ಫೆಲ್ಲ ಈ ಥರ ಕ್ಲೀನ್ ಮಾಡಿ ಇಟ್ಟಿದ್ದೀನಿ.
ಇನ್ನು ಪಲ್ಯ ಉಳ್ಕೊಂಡಿದೆ, ಬೆಳಗ್ಗೆಗೆ ಅದನ್ನೇ ಬಿಸಿ ಮಾಡ್ಕೊಂಡು ತಿನ್ನೋದು. ಇವ್ರ ಮಕ್ಕಳೆಲ್ಲ ಇನ್ನೂ ಒಬ್ಳು ಆಟ ಆಡ್ಕೊತ ಇದ್ದಾಳೆ. ಇವ್ನು ನೋಡಿ, ಇವನು ಗಾಡಿ ತೊಗೊಂಡು ಆಟ ಆಡ್ಕೊತ ಇದ್ದಾನೆ. ದೊಡ್ಡವಳು ಮಲಗಿ ಹಾಲು ಕಾಯಿಸಿದ್ದಾಯ್ತು ಫ್ರೆಂಡ್. ಇವಾಗ ಇದನ್ನೊಂದು ಗ್ಲಾಸ್ಗೆ ಹಾಕ್ಕೊಂಡು ನಮ್ಮ ಮಗನಿಗೆ ತಗೊಂಡೋಗ್ಬೇಕು. ಉಳ್ದಿರೋದು ಹಂಗೆ ಇಡ್ತೀನಿ. ನೋಡಿ, ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದನ್ನ ಇವರೆಲ್ಲ ಮಲ್ಕೊಳಕ್ಕೆ ಹಾಸ್ಕೊತಾ ಇದ್ದಾರೆ. ಇನ್ನೂ ಆಟ ನಿಲ್ಲಿಸಿಲ್ಲ, ಇಂದು ಆಟ ಮುಗ್ದಿಲ್ಲ, ಇನ್ನೂ ಆಟ ಆಡ್ತಾನೆ ಇದ್ದಾನೆ. ನಾವೆಲ್ಲ ಹಾಸಿ ರೆಡಿ ಮಾಡಿಟ್ಟಿದ್ದೀವಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇದೇ ಥರ. ಬಾಯ್ ಫ್ರೆಂಡ್.